ಇಷ್ಟು ನೀರು ಹಾಕೋಬೇಕು ವೀಕ್ಷಕರೇ. 15 ನಿಮಿಷಕ್ಕೆ ಈ ತರ ತಿರ್ಸ್ಕೋಬೇಕು. ಪೌಡರ್ ಹಾಕ್ತಾ ಇದ್ದೀನಿ, ಸರ್ಫ್ ಪೌಡರು. ಕಾಲರ್ ಪಟ್ಟಿ ನೋಡಿ ಎಷ್ಟು ಕೊಳೆ ಇದೆ. ನಮ್ಮ ವಾಷಿಂಗ್ ಮಷೀನ್ ಅಲ್ಲಿ ಇದು ಯಾವ ತರ ಕೊಳೆ ಹೋಗುತ್ತೆ ಅಂತ ತೋರಿಸ್ಕೊಳ್ಳೋಣ ನಮ್ಮ ವೀಕ್ಷಕರೇ. ಎಷ್ಟು ಕೊಳೆ ನೀರು ಬಿಡ್ತಾ ಇದೆ. ರನ್ನಿಂಗಲ್ಲಿ ಯಾವುದೇ ಥರ ಕೈ ಹಾಕಿದ್ರೆ ಏನು ಕರೆಂಟ್ ಹೊಡೆಯಲ್ಲ ನಿಮಗೆ. ಎಷ್ಟು ಕೊಳೆ ಇತ್ತು ಅಂತ ನೋಡಿ. ಈಗ ಆಫ್ಟರ್ ವಾಶು ಎಷ್ಟು ಚೆನ್ನಾಗಿ ವಾಶ್ ಆಗಿದೆ. ನಮ್ಮ ವಾಷಿಂಗ್ ಮಷೀನಲ್ಲಿ ಕೊಳೆ ಹೋಗೋದಂತೂ 100% ಪಕ್ಕ. 3800 ರೂಪಾಯಿಂದ ನಾವು ವಾಷಿಂಗ್ ಮಷೀನ್ ಕೊಡ್ತಾ ಇದೀವಿ. ಅದಕ್ಕೋಸ್ಕರ ಬೆಂಗಳೂರು, ತುಮಕೂರು, ಮೈಸೂರಲ್ಲಿ ವಿತಿನ್ 10 ಕಿಲೋಮೀಟರ್ಸ್ ಫ್ರೀ ಆಫ್ ಕಾಸ್ಟ್ ಡೆಲಿವರಿ ಕೊಡ್ತಾ ಇದೀವಿ. 6 kg ಇಂದ 11 kg ವರೆಗೂ ಬೇರೆ ಬೇರೆ ಮಾಡಲ್ ಇದೆ. 100% ಗ್ಯಾರಂಟಿ ವಾರಂಟಿನೂ ಇದೆ. ಮತ್ತೆ ನಮ್ಮ ಕಡೆಯಿಂದ ಸಮ್ಮರ್ ಸೀಸನ್ ಆಫರ್ ಅಲ್ಲಿ ಹೋಮ್ ಡಿಟರ್ಜೆಂಟ್ ಫ್ರೀ ಆಫ್ ಕಾಸ್ಟ್ ಕೊಡ್ತಾ ಇದೀವಿ ವೀಕ್ಷಕರೇ. ಹಾಯ್ ಹೆಲೋ ವೀಕ್ಷಕರೇ, ವೆಲ್ಕಮ್ ಟು ಪ್ರೈಮ್ ಹೋಮ್ ಅಪ್ಲಯನ್ಸಸ್ ಯಶವಂತಪುರ ಬೆಂಗಳೂರು. ಇವತ್ತಿನ ವಿಶೇಷ ವಿಡಿಯೋ ನಿಮಗೆ ಸಮ್ಮರ್ ಸೀಸನ್ ಆಫರಲ್ಲಿ ಯಾವ ಥರ ಪ್ರಾಡಕ್ಟ್ ಮೇಲೆ ಯಾವ ಥರ ಆಫರ್ ಕೊಡ್ತಾ ಇದ್ದೀವಿ ಅದ್ರ ಮೇಲೆ ಮಾತಾಡೋಣ. ಸೊ ಸ್ಟಾರ್ಟಿಂಗ್ ನಮ್ಮ ಹತ್ರ ಬಂದ್ಬಿಟ್ಟು ಗೀಸರ್ ಇದೆ, ಶೂ ರ್ಯಾಕ್ ಇದೆ, ಪ್ರೆಷರ್ ವಾಷರ್ ಇದೆ, ವ್ಯಾಕ್ಯೂಮ್ ಕ್ಲೀನರ್ ಇದೆ, ಮತ್ತೆ ಮೋಸ್ಟ್ ಇಂಪಾರ್ಟೆಂಟ್ ವಾಷಿಂಗ್ ಮಷೀನ್ ಕೂಡ ಇದೆ. ಅದ್ರ ಮೇಲೆ ಯಾವ ಥರ ಆಫರ್ ಇದೆ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ವೀಕ್ಷಕರೇ. ಕರ್ನಾಟಕದಾದ್ಯಂತ ನಮ್ಮ ವಾಷಿಂಗ್ ಮಷೀನ್ ಬಹಳ ಹೆಸರುವಾಸಿಯಾಗಿದೆ. ಕಸ್ಟಮರ್ ಕೂಡ ಅದೇ ಥರ ಸಪೋರ್ಟ್ ಮಾಡ್ತಾ ಇದ್ದಾರೆ. ಯಾಕೆ ಅಂದರೆ ಕೇವಲ 3800 ರೂಪಾಯಿಂದ ನಾವು ವಾಷಿಂಗ್ ಮಷೀನ್ ಕೊಡ್ತಾ ಇದೀವಿ. ಅದಕ್ಕೋಸ್ಕರ ಬೆಂಗಳೂರು, ತುಮಕೂರು, ಮೈಸೂರಲ್ಲಿ ವಿತಿನ್ 10 ಕಿಲೋಮೀಟರ್ಸ್ ಫ್ರೀ ಆಫ್ ಕಾಸ್ಟ್ ಡೆಲಿವರಿ ಕೊಡ್ತಾ ಇದೀವಿ. ಸ್ಟಾರ್ಟಿಂಗ್ ಫ್ರಮ್ ಜಸ್ಟ್ 3799 ಈ ವಾಷಿಂಗ್ ಮಷೀನ್ ಕೊಡ್ತಾ ಇದೀವಿ. 6 kg ಇಂದ 11 kg ವರೆಗೂ ಬೇರೆ ಬೇರೆ ಮಾಡಲ್ ಇದೆ. ಅದಲ್ಲದೆ ನಮ್ಮ ಹತ್ರ ಸೆಮಿ ಆಟೋಮೆಟಿಕ್ ವಾಷಿಂಗ್ ಮಷೀನ್ ಕೂಡ ಇರುತ್ತೆ ವೀಕ್ಷಕರೇ. 100% ಗ್ಯಾರಂಟಿ ವಾರಂಟಿನೂ ಇದೆ, ಮತ್ತೆ ಕ್ವಾಲಿಟಿನೂ ಇದೆ. ಪ್ರತಿಯೊಬ್ಬರು ನಮ್ಮ ಹತ್ರ ವಾಷಿಂಗ್ ಮಷೀನ್ ತಗೊಂಡು ಹೋಗ್ತಾರೆ. ದೊಡ್ಡ 40-50 ರೂಪಾಯಿ ವಾಷಿಂಗ್ ಮಷೀನ್ ಕೆಲಸ ಮಾಡೋಲ್ಲ, ಆ ಥರ ಕೆಲಸ ಈ ವಾಷಿಂಗ್ ಮಷೀನಲ್ಲಿ ಮಾಡುತ್ತೆ. ಡೋರ್ ಮ್ಯಾಟ್ಸು, ಕ್ಲಾಸ್ ಶೂಸು, ಪ್ರತಿಯೊಂದು ಮಕ್ಕಳು ಬಟ್ಟೆ, ದೊಡ್ಡವ್ರ ಬಟ್ಟೆ, ಪ್ರತಿಯೊಬ್ಬರಿಗೂ ನೀವು ಯೂಸ್ ಆಗುವಂಥ ವಾಷಿಂಗ್ ಮಷೀನು. ಮತ್ತೆ ನಮ್ಮ ಕಡೆಯಿಂದ ಸಮ್ಮರ್ ಸೀಸನ್ ಆಫರಲ್ಲಿ ಹೋಮ್ ಡಿಟರ್ಜೆಂಟ್ ಫ್ರೀ ಆಫ್ ಕಾಸ್ಟ್ ಕೊಡ್ತಾ ಇದೀವಿ ವೀಕ್ಷಕರೇ. ಸೊ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಗೋಸ್ಕರ ಬನ್ನಿ ಇದ್ರ ಡೆಮೋ ಪಾರ್ಟ್ಗೆ ಹೋಗೋಣ. ಯಾವ ಥರ ವಾಶ್ ಆಗುತ್ತೆ, ಏನೇನೆಲ್ಲ ವಾಶ್ ಮಾಡ್ಬೋದು ಅಂತ ತೋರಿಸ್ಕೊಡೋಣ ನಮ್ಮ ವೀಕ್ಷಕರಿಗೆ. ಸೊ ನೋಡಿ ವೀಕ್ಷಕರ, ಡೆಮೋ ಪಾರ್ಟ್ಗೋಸ್ಕರ ಇಲ್ಲಿ 2 ವಾಷಿಂಗ್ ಮಷೀನ್ ನಾವು ಇಟ್ಕೊಂಡಿದ್ದೀವಿ. 10 kg ಮತ್ತು 11 kg. ಮತ್ತು ಇದರಲ್ಲಿ ಸ್ಟಾರ್ಟಿಂಗ್ ಏನಪ್ಪ ಅಂದರೆ ನೀರು ಹಾಕಬೇಕು. ನೀರು ನೀವು ಈ ಥರ ಪೈಪಿಂದ ಬೇಕಾದರೂ ಹಾಕೋಬೋದು. ಇಲ್ಲಿ ಪೈಪ್ ಕನೆಕ್ಟರ್ ಇರುತ್ತೆ, ಇಲ್ಲ ಅಂದರೆ ಡೈರೆಕ್ಟ್ ಬಕೆಟಿಂದನೇ ಕೂಡ ಹಾಕೋಬೋದು. ವಾಟರ್ ಲೆವೆಲ್ ಇಷ್ಟಿರುತ್ತೆ, ಇಷ್ಟು ನೀರು ಹಾಕೋಬೇಕು ವೀಕ್ಷಕರೇ. ಫಸ್ಟು ನೀರು ಹಾಕಾದ್ಮೇಲೆ ನೀವು ಟೈಮರ್ ಇಡಬೇಕು. ಈ ಟೈಮರ್ ಇದೆಯಲ್ಲ, 0 ಇಂದ 15 ನಿಮಿಷಕ್ಕೆ ಈ ಥರ ತಿರ್ಸ್ಕೋಬೇಕು. ಇದು 15 ಮಿನಿಟ್ಸ್ ಇದ್ದರೆ ಮಾಮೂಲಿ 5 amps ಪ್ಲಗ್ಗಲ್ಲಿ ನಮ್ಮ ವಾಷಿಂಗ್ ಮಷೀನ್ ರನ್ ಮಾಡ್ಬೋದು. ನೋಡಿ ಸ್ವಿಚ್ ಆನ್ ಮಾಡಿದ್ದೀನಿ, ಮಷೀನ್ ರನ್ ಆಗಿದೆ. ತೋರಿಸಿ ವೀಕ್ಷಕರಿಗೆ. RPM ಎಷ್ಟು ಸ್ಪೀಡ್ ಇರುತ್ತೆ ನೋಡಿ ವೀಕ್ಷಕರೇ, ಎಷ್ಟು ಫಾಸ್ಟಾಗಿ ನೀರು ತಿರ್ತಾ ಇದೆ. ಈಗ ನೆಕ್ಸ್ಟ್ ನೀವು ಸರ್ಫ್, ಲಿಕ್ವಿಡ್, ಪೌಡರ್ ಏನು ಬೇಕಾದರೂ ಹಾಕ್ಬೋದು. ನಾನೀಗ ಫಾರ್ ಎಕ್ಸಾಂಪಲ್ ಇಲ್ಲಿ ಪೌಡ್ರ್ ಹಾಕ್ತಾ ಇದ್ದೀನಿ, ಸರ್ಫ್ ಪೌಡರು. ಎಷ್ಟು ಕೊಳೆ ಇದೆ ಬಟ್ಟೆ, ಕಾಲರ್ ಪಟ್ಟಿ ನೋಡಿ ಎಷ್ಟು ಕೊಳೆ ಇದೆ. ನಮ್ಮ ವಾಷಿಂಗ್ ಮಷೀನಲ್ಲಿ ಇದು ಯಾವ ಥರ ಕೊಳೆ ಹೋಗುತ್ತೆ ಅಂತ ತೋರಿಸ್ಕೊಳ್ಳೋಣ ನಮ್ಮ ವೀಕ್ಷಕರಿಗೆ. ಓಕೆ, ಒಂದೊಂದಾಗಿ ಹಾಕೋಣ. ನೋಡಿ ಈಗ ಮಿಕ್ಸ್ ಆಗಿದೆ ಮಷೀನಲ್ಲಿ. ಸರ್ಫ್ ಪೌಡ್ರ್ ಹಾಕಿದ್ದು ನಾವು ಎಲ್ಲ ಮಿಕ್ಸ್ ಆಗಿದೆ. ಸೊ ಫಸ್ಟು ಶರ್ಟ್ ಹಾಕೋಣ. ಇದೇ ಥರ ನಾವು ಶರ್ಟು, ಪ್ಯಾಂಟು, ಜೀನ್ಸ್ ಪ್ಯಾಂಟು, ಡೋರ್ ಮ್ಯಾಟ್ಸು ಏನು ಬೇಕಾದರೂ ಹಾಕ್ಬೋದು. ನಾವಿಲ್ಲಿ ಫಾರ್ ಎಕ್ಸಾಂಪಲ್ ಡೆಮೋಗೋಸ್ಕರ ಪ್ಯಾಂಟು, ಶರ್ಟ್ ಕೂಡ ಹಾಕ್ತಾ ಇದ್ದೀವಿ. ಸೊ ನೋಡಿ ವೀಕ್ಷಕರೇ, ಯಾವ ಥರ ಈ ವಾಷಿಂಗ್ ಮಷೀನಲ್ಲಿ ವಾಶ್ ಮಾಡಿದ್ದೀವಿ ನಾವು, ಅದೇ ಥರ ಈ ವಾಷಿಂಗ್ ಮಷೀನಲ್ಲೂ ವಾಶ್ ಮಾಡ್ಬೋದು. ಪ್ರತಿಯೊಂದು ವಾಷಿಂಗ್ ಮಷೀನಲ್ಲಿ ನಮ್ಮ ಹತ್ರ ಪೋರ್ಟೇಬಲ್ ವಾಷಿಂಗ್ ಮಷೀನ್ ಯಾವುದೇ ಇರಲಿ, 6 kg ಇಂದ 11 kg ವರೆಗೂ ಆಲ್ ಆರ್ ಸೇಮ್. ಅದೇ ಎಲ್ಲದರಲ್ಲೂ ಸೇಮ್ ನೀವು ವಾಶ್ ಮಾಡ್ಕೋಬೋದು. ಅದಕ್ಕೋಸ್ಕರ ಇದ್ರಲ್ಲಿ ಸ್ವಲ್ಪ ಹೊತ್ತು ವಾಶ್ ಮಾಡಿದ್ದೀವಿ, ಮತ್ತು ಇದ್ರಲ್ಲಿ ಸ್ವಲ್ಪ ಹೊತ್ತು ವಾಶ್ ಮಾಡಿ ತೋರಿಸ್ತಾ ಇದ್ದೀವಿ ನಿಮಗೆ. ನೋಡಿ ಯಾವ ಥರ ವಾಶ್ ಆಗ್ತಾ ಇದೆ. ಮತ್ತು ರನ್ನಿಂಗಲ್ಲಿ ನಿಮಗೆ ನೋಡಿ ವೀಕ್ಷಕರೇ, ರನ್ನಿಂಗಲ್ಲಿ ಯಾವುದೇ ಥರ ಕೈ ಹಾಕಿದ್ರೆ ಏನು ಕರೆಂಟ್ ಹೊಡೆಯಲ್ಲ ನಿಮಗೆ. ಎಷ್ಟು ಕೊಳೆ ಬಿಡ್ತಾ ಇದೆ ನೋಡಿ. ನಮ್ಮ ವಾಷಿಂಗ್ ಮಷೀನಲ್ಲಿ ವಾಶ್ ಆಗ್ತಾ ಇರೋ ಪರ್ಫಾರ್ಮೆನ್ಸಲ್ಲಿ ಎಷ್ಟು ಕೊಳೆ ನೀರು ಬಿಡ್ತಾ ಇದೆ. ಸೊ ನೋಡಿ ವೀಕ್ಷಕರೇ, ನಮ್ಮ ವಾಷಿಂಗ್ ಮಷೀನಲ್ಲಿ ಸ್ಟಾಪ್ ಆಗುವಾಗ ಈ ಥರ ಬಜರ್ ಸೌಂಡ್ ಬರುತ್ತೆ. ನಿಮಗೆ ಕೇಳ್ತಾ ಇರ್ಬೋದು ನೀವು, ಬಜರ್ ಸೌಂಡ್ ಬರುತ್ತೆ. ಈಗ ಬರ್ತಾ ಇದೆ, ಆವಾಗ ನಮ್ಮ ವಾಷಿಂಗ್ ಮಷೀನ್ ಸ್ಟಾಪ್ ಆಗುತ್ತೆ. ನೀವು ಆವಾಗ ತಿಳ್ಕೊಬೇಕು ವಾಷಿಂಗ್ ಮಷೀನ್ ವಾಶ್ ಆಗಿ ಬಟ್ಟೆ ಸ್ಟಾಪ್ ಆಗ್ತಾ ಇದೆ ಅಂತ. ಸೊ ವೀಕ್ಷಕರೇ, ಬನ್ನಿ ನಮ್ಮ ವಾಷಿಂಗ್ ಮಷೀನಲ್ಲಿ, ನಮ್ಮ ಪ್ರೈಮ್ ವಾಷಿಂಗ್ ಮಷೀನಲ್ಲಿ ಆಫ್ಟರ್ ವಾಶ್ ಬಟ್ಟೆ ಯಾವ ಥರ ವಾಶ್ ಆಗಿದೆ, ರಿಸಲ್ಟ್ ಯಾವ ಥರ ಇದೆ ನೋಡೋಣ. ನಾವು ಹಾಕೋಕ್ಕಿಂತ ಮುಂಚೆ ನಿಮಗೆ ತೋರಿಸಿದ್ದು ಒಂದು ಶರ್ಟ್ ಮೇಲೆ ಯಾವ ಥರ ಕೊಳೆ ಇತ್ತು, ಕಾಲರ್ಗೆ ಎಷ್ಟು ಕೊಳೆ ಇತ್ತು ಅಂತ ನೋಡಿ. ಈಗ ಆಫ್ಟರ್ ವಾಶು ಎಷ್ಟು ಚೆನ್ನಾಗಿ ವಾಶ್ ಆಗಿದೆ. ಕೊಳೆ ಎಲ್ಲ ಕ್ಲೀನಾಗಿ ಹೋಗಿಬಿಟ್ಟಿದೆ, ಮಿನ್ಸ್ತಾ ಇದೆ ಶರ್ಟ್. ಆ ಥರ ಎಷ್ಟು ಚೆನ್ನಾಗಿ ವಾಶ್ ಆಗಿದೆ ನೋಡಿ. ಇದೇ ಥರ ಡೀಪ್ ವಾಶ್ ಆಗುತ್ತೆ. ಚಾಲೆಂಜಿಂಗಲ್ಲಿ ಹೇಳ್ತೀನಿ ನಾನು ನಿಮಗೆ. ನಮ್ಮ ವಾಷಿಂಗ್ ಮಷೀನಲ್ಲಿ ಕೊಳೆ ಹೋಗೋದಂತೂ 100% ಪಕ್ಕ. ಸೊ ನೋಡಿ ವೀಕ್ಷಕರೇ, ಆಫ್ಟರ್ ವಾಶು ಕೊಳೆ ನೀರನ್ನ ಯಾವ ಥರ ಚೆಲ್ಲಬೇಕು ಅಂತ ಒಂದು ಡೌಟ್ ಇರುತ್ತೆ. ಸಿಂಪಲ್ ನೋಡಿ, ಈ ಥರ ಡ್ರೈನ್ ಪೈಪ್ ಇರುತ್ತಲ್ಲ, ಈ ಡ್ರೈನ್ ಪೈಪ್ನ ಈ ಥರ ಎದ್ಬಿಟ್ಟು, ಇದು ಹ್ಯಾಂಗ್ ಇರುತ್ತಲ್ಲ, ಈ ಥರ ಎದ್ಬಿಟ್ಟು ಕೆಳಗಡೆ ಬಿಟ್ಟರೆ ಸಾಕು. ಯಾವ ಥರ ಕೊಳೆ ಹೋಗ್ತಾ ಇದೆ ನೋಡಿ. ಸೊ ಇದೇ ವಾಷಿಂಗ್ ಮಷೀನಲ್ಲಿ ವಾಶ್ ಆದಮೇಲೆ ಇದರಲ್ಲೇ ಹೊಸ ನೀರು ಹಾಕ್ಕೊಂಡು ಒಂದು 5 ನಿಮಿಷ ಟೈಮ್ ಇಟ್ಟರೆ ಸಾಕು. ಇದರಲ್ಲೇ ನೀವು ಬಟ್ಟೆ ಕೂಡ ಜಾಲಿಸ್ಕೋಬೋದು. ಅದಲ್ಲದೆ ಡೋರ್ ಮ್ಯಾಟ್ಸು, ಕ್ಲಾತ್ ಶೂಸು ಏನು ಬೇಕಾದರೂ ಹಾಕಿ ವಾಶ್ ಮಾಡ್ಬೋದು. ನಮ್ಮ ವಾಷಿಂಗ್ ಮಷೀನಲ್ಲಿ ವಾಶ್ ಆಗೋದಂತೂ 100% ಪಕ್ಕ.